ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು ಅಡ್ವಾನ್ಸ್ಡ್ ಫಿಲ್ಟರ್ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದಿನ ಅವಧಿಯಲ್ಲಿ ನೀವು ಫಿಲ್ಟರ್ ಬಗ್ಗೆ ತಿಳಿದುಕೊಂಡಿದ್ದೀರಿ. ಫಿಲ್ಟರ್ ಅನ್ನ ನಾವು ನಮಗೆ ಬೇಕಾಗಿರುವಂತಹ ದತ್ತಾಂಶವನ್ನ ಪಡೆಯಲು ಉಪಯೋಗಿಸ್ತೇವೆ. ನಮಗೆ ಬೇಕಾಗಿರುವಂತಹ ದತ್ತಾಂಶವನ್ನ ನಾವು ಫಿಲ್ಟರ್ ಮಾಡಿ ಅದನ್ನ ಕಾಪಿ ಮಾಡಿ ಬೇರೆಡೆ ನಾವು ಅದನ್ನ ಪೇಸ್ಟ್ ಮಾಡಬೇಕಾಗತ್ತೆ. ಅದಕ್ಕಿಂತ ಸುಲಭವಾಗಿ ನಾವು ಅಡ್ವಾನ್ಸ್ಡ್ ಫಿಲ್ಟರ್ ಅಲ್ಲಿ ಮಾಡಬಹುದು. ಇದರಿಂದ ನಮ್ಮ ಸಮಯವೂ ಕೂಡ ಉಳಿತಾಯ ಆಗುತ್ತೆ. ಬನ್ನಿ ಹಾಗಾದ್ರೆ ನೋಡೋಣ ಯಾವ ರೀತಿ ಇದನ್ನ ನಾವು ಮಾಡಬೇಕು ಅಂತ. ನಿಮಗೆ ಬೇಕಾಗಿರುವಂತಹ ನಿಮ್ಮ ರಿಸಲ್ಟ್ ಶೀಟ್ ಅನ್ನ ರೆಡಿ ಇಟ್ಕೊಳ್ಳಿ. ಇವಾಗ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ನನಗೆ ಕೇವಲ B+ ಬಂದಿರುವಂತಹ ವಿದ್ಯಾರ್ಥಿಗಳು ಮಾತ್ರ ಬೇಕಾಗಿದ್ದಾರೆ. ಹಾಗಾದ್ರೆ ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ನಾನು ಈ ಪಕ್ಕದಲ್ಲಿನೇ ಏನ್ ಮಾಡ್ತಾ ಇದ್ದೀನಿ, ಒಂದು ರೆಫರೆನ್ಸ್ ಸೆಲ್ ಅನ್ನ ಗುರ್ತು ಮಾಡ್ಕೊಳ್ತೀನಿ. ಇಲ್ಲಿ ಗ್ರೇಡ್ ಅಂತ ಬರಿತಾ ಇದ್ದೀನಿ. ನಂತರ ನನಗೆ ಬೇಕಾಗಿರುವಂತಹ ದತ್ತಾಂಶ ಏನು, B+ ಪಡೆದಿರುವ ವಿದ್ಯಾರ್ಥಿಗಳು ಮಾತ್ರ ನನಗೆ ಬೇಕಾಗಿರೋದ್ರಿಂದ ನಾನು ಈ ಒಂದು ರೆಫರೆನ್ಸ್ ಸೆಲ್ ಅಲ್ಲಿ ಗ್ರೇಡ್ B+ ಅಂತ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನೀವೇನ್ ಮಾಡಬೇಕು ಅಂದ್ರೆ, ಡಾಟಾದಲ್ಲಿ ಅಡ್ವಾನ್ಸ್ ಇಲ್ಲಿ ಫಿಲ್ಟರ್ ಅಂತ ಆಪ್ಷನ್ ಇದೆ. ಈ ಫಿಲ್ಟರ್ ಅಲ್ಲಿರುವಂತಹ ಅಡ್ವಾನ್ಸ್ ಮೇಲೆ ಕ್ಲಿಕ್ ಮಾಡಿ. ಅಡ್ವಾನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಪಾಪ್ಅಪ್ ಮೆನ್ಯೂ ಓಪನ್ ಆಗುತ್ತೆ. ಇಲ್ಲಿ ನೀವು ಕಾಪಿ ಟು ಅನದರ್ ಲೊಕೇಶನ್ ಅನ್ನ ಸೆಲೆಕ್ಟ್ ಮಾಡಿ. ಹಾಗಾದ್ರೆ ಯಾವ ಲಿಸ್ಟ್ ಇಂದ ನೀವು ಫಿಲ್ಟರ್ ಮಾಡಬೇಕಾಗಿದೆ ಅನ್ನೋದನ್ನ ನೀವು ಇಲ್ಲಿ ಲಿಸ್ಟ್ ರೇಂಜ್ ಅಲ್ಲಿ ಅದರ ಅಡ್ರೆಸ್ ಅನ್ನ ಕೊಡಬೇಕಾಗುತ್ತೆ. ಲಿಸ್ಟ್ ರೇಂಜ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಕರ್ಸರ್ ಅಲ್ಲಿ ಬರುತ್ತೆ. ಈ ಎಂಟೈರ್ ಟೇಬಲ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕು. ನಿಮ್ಮ ರಿಸಲ್ಟ್ ಶೀಟ್ ಎಲ್ಲಿ ವರ್ಗಿದೆಯೋ ಅದನ್ನ ನೀವು ಸೆಲೆಕ್ಟ್ ಮಾಡಿ. ಓಕೆ, ಸೊ ಇಲ್ಲಿ ಲಿಸ್ಟ್ ರೇಂಜ್ ಅನ್ನ ನೀವು ಸೆಲೆಕ್ಟ್ ಮಾಡಿದಿರಾ. ಈ ಲಿಸ್ಟ್ ಅಲ್ಲಿ ಇರುವಂತಹ B+ ಪಡೆದಿರುವ ಮಕ್ಕಳ ಮಾಹಿತಿ ನಿಮ್ಗೆ ಬೇಕಾಗಿದೆ. ನಂತರ ಕ್ರೈಟೀರಿಯಾ ರೇಂಜ್ ಅಂದ್ರೆ ಯಾವ ಕ್ರೈಟೀರಿಯಾ ಮೇಲೆ ನೀವು ಇದನ್ನ ಫಿಲ್ಟರ್ ಮಾಡ್ತಾ ಇದ್ದೀರಾ ಅಂತ. B+ ಗ್ರೇಡ್ ಹೊಂದಿರುವ ಮಕ್ಕಳ ಲಿಸ್ಟ್ ಸಪರೇಟ್ ಆಗಿ ಬೇಕಾಗಿದೆ. ಸೊ ಕ್ರೈಟೀರಿಯಾ ರೇಂಜು ಇದಾಗುತ್ತೆ. ನೆಕ್ಸ್ಟ್ ಇದನ್ನ ನೀವು ಎಲ್ಲಿ ಕಾಪಿ ಮಾಡಬೇಕು ಅಂತ, ಎಲ್ಲಿ ನೀವು ಪೇಸ್ಟ್ ಮಾಡಕ್ ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದೆ. ಸೊ ಕಾಪಿ ಟು ನೀವು ಬೇಕಿದ್ದಲ್ಲಿ ಇಲ್ಲೇ ಪಕ್ಕದಲ್ಲೇನೆ ನೀವು ಕೊಡಬಹುದು, ಈ ಶೀಟ್ ಅಲ್ಲೇನೆ ಕೊಡಬಹುದು. ಚೂಸ್ ಮಾಡ್ತಾ ಹೋಗಿ ಎಲ್ಲಿ ಒಂದು ಬ್ಲಾಂಕ್ ಇರುತ್ತೋ ಅಲ್ಲಿ ನೀವು ಅದನ್ನ ಪೇಸ್ಟ್ ಮಾಡಬಹುದು. ಇವಾಗ ನಾನು ಈ ಸೆಲ್ ಅನ್ನ ಚೂಸ್ ಮಾಡ್ತಾ ಇದ್ದೀನಿ. ಸೊ ಅದರ ಅಡ್ರೆಸ್ ಇಲ್ಲಿ ಕಾಪಿ ಆಗಿದೆ. ಓಕೆ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಗಮನಿಸಬಹುದು, ನಿಮಗೆ ಬೇಕಾಗಿರುವಂತಹ ಲಿಸ್ಟು ಇಲ್ಲಿ ಸಿದ್ಧವಾಗಿದೆ. ಸೊ ಇಲ್ಲಿ ಕೇವಲ B+ ಪಡೆದಿರುವ ಮಕ್ಕಳ ಮಾಹಿತಿಯನ್ನ ನೀವು ಫಿಲ್ಟರ್ ಮಾಡಿದ್ದೀರಾ. ಸೊ ಈ ರೀತಿ ನಮಗೆ ಬೇಕಾಗಿರುವಂತಹ ಎಲ್ಲ ಗ್ರೇಡ್ಸ್ಗಳನ್ನ ನಾವು ಸಪರೇಟ್ ಲಿಸ್ಟ್ ಅನ್ನ ಮಾಡ್ಕೊಳ್ಬಹುದಾಗಿದೆ. ಮುಂದಿನ ಅವಧಿಯಲ್ಲಿ ಬೇರೆ ಶೀಟಿಗೆ ಇದನ್ನ ಯಾವ ರೀತಿ ಕಾಪಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಧನ್ಯವಾದಗಳು.